ಹೋರಾಟ, ಉಗ್ರ ಹೋರಾಟ. ಕನ್ನಡಕ್ಕಾಗಿ, ಕನ್ನಡ ನಾಡಿಗಾಗಿ, ಕನ್ನಡ ನುಡಿಗಾಗಿ, ಕನ್ನಡ ಭಾಷೆಗಾಗಿ, ಕನ್ನಡದ ಜನಕ್ಕಾಗಿ ಎಲ್ಲೆಲ್ಲೂ ಹೋರಾಟ. ಸರ್ಕಾರದ ವಿರುದ್ಧ ಆಕ್ರೋಶ. ಇದು ಕರವೇ ಕಾರ್ಯಕರ್ತರ ರಣಕಹಳೆ. ಕನ್ನಡದ ಬಾವುಟ ಹಿಡಿದು, ಕನ್ನಡದ ಬ್ಯಾನರ್ ಹಿಡಿದು ಹೋರಾಟ ಮಾಡ್ತಿರೋ ಇವರೆಲ್ಲ ಕನ್ನಡದ ಮಣ್ಣಿನ ಮಕ್ಕಳು. ಕನ್ನಡ ನೆಲದ ರಕ್ಷಣೆಗಾಗಿ ನಿಂತ ಕರ್ನಾಟಕ ರಕ್ಷಣಾ ವೇದಿಕೆಯ ಕಾರ್ಯಕರ್ತರು ಕನ್ನಡಿಗರ ಉದ್ಯೋಗಕ್ಕಾಗಿ ನಡೆದ ಹೋರಾಟದ ಕಿಚ್ಚಿತು. ನಾನು ನನ್ನ ಕಾಲದಲ್ಲಿ ಕನ್ನಡದ ವಿಚಾರದಲ್ಲಿ, ಕನ್ನಡಿಗರ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ. ಕನ್ನಡದ ವಿಚಾರದಲ್ಲಿ ನಾನು ರಾಜಿಯಾಗಲ್ಲ. ಕನ್ನಡಿಗರಿಗೆ, ಕನ್ನಡ ನೆಲಕ್ಕೆ, ಜಲಕ್ಕೆ, ಭಾಷೆಗೆ ತೊಂದರೆ ಅಂತ ಬಂದ್ರೆ ಮೊದಲು ಬರೋದು ಕರವೇ ಸಂಘಟನೆ. ಅದರಂತೆ ಇವತ್ತು ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ನೇತೃತ್ವದಲ್ಲಿ ಸರೋಜಿನಿ ಮಹಿಷಿ ವರದಿ ಜಾರಿಗೆ ಒತ್ತಾಯಿಸಿ ಬೃಹತ್ ಪ್ರತಿಭಟನೆ ನಡೆಸಲಾಯಿತು. ರಾಜಧಾನಿ ಬೆಂಗಳೂರಿನಿಂದ ಹಿಡಿದು ರಾಜ್ಯದ ಮೂಲೆ ಮೂಲೆಯಲ್ಲಿ ಪ್ರತಿಭಟನೆಯ ಕಿಚ್ಚು ಜೋರಾಗಿತ್ತು. ಸರೋಜಿನಿ ಮಹಿಷಿ ವರದಿ ಜಾರಿ ಒತ್ತಾಯಿಸಿ ಕರವೇ ರಣಕಹಳೆ. ರಾಜ್ಯವ್ಯಾಪ್ತಿ ಆವರಿಸಿದ ಕರವೇ ಕಾರ್ಯಕರ್ತರ ಹೋರಾಟದ ಕಿಚ್ಚು. ದೇಶದಲ್ಲೇ ಕರ್ನಾಟಕ ಅತಿ ಹೆಚ್ಚು ಉದ್ಯೋಗ ಸೃಷ್ಟಿಸುತ್ತಿರುವ ರಾಜ್ಯಗಳ ಪಟ್ಟಿಯಲ್ಲಿ ಮುಂಚೂಣಿ ರಾಜ್ಯ. ಅದರಲ್ಲೂ ರಾಜಧಾನಿ ಬೆಂಗಳೂರಿನಲ್ಲಿ ಒಂದು ರೌಂಡ್ ಹೊರಟ್ರೆ ಕನ್ನಡಕ್ಕಿಂತ ಹೆಚ್ಚು ಅನ್ಯ ಭಾಷೆಗಳೇ ಕಿವಿಗೆ ಬೀಳ್ತವೆ. ಅದರರ್ಥ ಕನ್ನಡಿಗರಿಗಿಂತ ಅನ್ಯ ಭಾಷಿಕ ಜನರೇ ಇಲ್ಲಿನ ಉದ್ಯೋಗಗಳ ಮೇಲೆ ಹಿಡಿತ ಸಾಧಿಸಿದ್ದಾರೆ. ಇದನ್ನ ವಿರೋಧಿಸಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಮೀಸಲಾತಿ ಕಲ್ಪಿಸಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ಬೆಂಗಳೂರಿನಲ್ಲಿ ಪ್ರತಿಭಟಿಸಿತು. ನಗರದ ಫ್ರೀಡಂ ಪಾರ್ಕ್ನಲ್ಲಿ ಸಾವಿರಾರು ಕರವೇ ಕಾರ್ಯಕರ್ತರು ಹೋರಾಟದಲ್ಲಿ ಭಾಗಿಯಾದರು. ಈ ಹಿಂದೆ ಕನ್ನಡದ ಬೋರ್ಡ್ ಕಡ್ಡಾಯಕ್ಕೆ ಧ್ವನಿ ಎತ್ತಿ ಯಶಸ್ವಿಯಾದ ಕರವೇ ಇವತ್ತು ಕನ್ನಡಿಗರ ಉದ್ಯೋಗದ ವಿಚಾರಕ್ಕೆ ರಾಜ್ಯದಲ್ಲಿ ರಣಕಹಳೆಯನ್ನೇ ಊದಿದೆ. ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ, ಬೆಂಗಳೂರು ನಗರ ಅಧ್ಯಕ್ಷ ಧರ್ಮಣ್ಣ ಸೇರಿ ಹಲವರು ಹೋರಾಟದಲ್ಲಿ ಭಾಗಿಯಾಗಿದ್ದರು. ಕನ್ನಡದ ವಿಚಾರದಲ್ಲಿ ನಾನು ರಾಜಿಯಾಗಲ್ಲ ಅಂತ ಕರವೇ ರಾಜ್ಯಾಧ್ಯಕ್ಷ ನಾರಾಯಣಗೌಡ ಆಕ್ರೋಶ ಹೊರಹಾಕಿದ್ರು. ನಾನು ನನ್ನ ಕಾಲದಲ್ಲಿ ಕನ್ನಡದ ವಿಚಾರದಲ್ಲಿ, ಕನ್ನಡಿಗರ ವಿಚಾರದಲ್ಲಿ ನಾನು ಯಾವುದೇ ಕಾರಣಕ್ಕೂ ರಾಜಿಯಾಗಲ್ಲ. ನಾಳೆನೇ ಸಂಬಂಧಪಟ್ಟಂಥ ಎಲ್ಲ ಕಾನೂನು ತಜ್ಞರನ್ನ ಕರೆದು ಯಾವ ರೀತಿಯಲ್ಲಿ ಇದನ್ನು ಇಂಪ್ರೂವ್ಮೆಂಟ್ ಮಾಡಬೇಕು, ಉದ್ಯೋಗದ ಕಾಯ್ದೆಯನ್ನು ಯಾವ ರೀತಿಯಲ್ಲಿ ಮಾಡಬೇಕು ಅನ್ನುವ ತೀರ್ಮಾನಕ್ಕೆ ನಾವು ಬರ್ತೀವಿ. ಅದರಲ್ಲಿ ನೀವು ಯಾವುದೇ ಕಾರಣಕ್ಕೂ ನಮ್ಮ ಸರ್ಕಾರವನ್ನು, ನಮ್ಮನ್ನು ಅನುಮಾನದಿಂದ ನೋಡೋದು ಬೇಡ. ನಾವು ಕನ್ನಡದ ಪರವಾಗಿ, ಕನ್ನಡಿಗರ ಪರವಾಗಿ ನಮ್ಮ ಸರ್ಕಾರ ನಾವು ಇದ್ದೀವಿ. ಅದರಲ್ಲಿ ಸ್ಯಾಂಡಲ್ವುಡ್ ನಟ ಪ್ರೇಮ್, ನಟಿ ಪೂಜಾ ಗಾಂಧಿ ಸೇರಿ ಹಲವು ನಟ ನಟಿಯರು ಹೋರಾಟಕ್ಕೆ ಬೆಂಬಲಿಸಿದರು. ಅದೇ ರೀತಿ ಕನ್ನಡಿಗರಿಗೆ 100% ಮೀಸಲಾತಿ ಕೇಳಬೇಕು. ಇದು ಕನ್ನಡಿಗರ ಅಧಿಕಾರ, ಅವರ ಹಕ್ಕು ಅಂತ ನಾನು ಹೇಳೋಕೆ ಇಷ್ಟಪಡ್ತೀನಿ. ಇವತ್ತು ಈ ಹೋರಾಟ ಏನು ನಡೀತಾ ಇದೆ, ಇದು ಒಂದು ನ್ಯಾಯದ ಹೋರಾಟ ಅಂತ ನಾನು ಭಾವಿಸಿದ್ದೀನಿ. ಕರ್ನಾಟಕ ರಕ್ಷಣಾ ವೇದಿಕೆ ಮತ್ತೆ ನಾರಾಯಣ್ ಗೌಡ್ರು ಅಣ್ಣ, ನಾನು ನಿಮ್ಮ ಜೊತೆ ಕನ್ನಡ ಪರವಾಗಿ, ಭಾಷೆ ಪರವಾಗಿ ಈ ತರ ಹೋರಾಟದಲ್ಲಿ ಯಾವತ್ತೂ ನಿಮ್ಮ ಜೊತೆ ಕೈ ಜೋಡಿಸಿ ನಾನು ನಿಂತ್ಕೊಳ್ತೀನಿ. ಈ ವೇದಿಕೆ ಮುಖಾಂತರ ನಾನು ಹೇಳೋಕೆ ಇಷ್ಟಪಡ್ತೀನಿ. ಒಟ್ಟಿನಲ್ಲಿ ಕನ್ನಡ ನಾಮಫಲಕ ಹೋರಾಟದ ಸಕ್ಸಸ್ ನಂತರ ಕರವೇ ರೆಬಲ್ ಮೂಡ್ನಲ್ಲಿದ್ದು ಕನ್ನಡಿಗರ ಉದ್ಯೋಗ ಮೀಸಲಾತಿ ವಿಚಾರದಲ್ಲಿ ಸಿಡಿದೆದ್ದಿದೆ. ಹೋರಾಟಕ್ಕೆ ಸರ್ಕಾರ ಮಣಿಯುತ್ತಾ, ಕನ್ನಡಿಗರಿಗೆ ನ್ಯಾಯ ದಕ್ಕುತ್ತಾ ಮುಂದಿನ ದಿನಗಳಲ್ಲಿ ಕಾದು ನೋಡಬೇಕು. ಬ್ಯೂರೋ ರಿಪೋರ್ಟ್, ವಿಸ್ತಾರ ನ್ಯೂಸ್. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.